ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನನ್ನ ಮೈಸೂರಿಂದ ನನ್ನ ಊರಾಗಿರುವ ಬೇಡಹಳ್ಳಿ ಮತ್ತು ನನ್ನ ಹೆಂಡತಿ ಮನೆ ಅಲ್ಲಿಗೆ ಹೋಗಿದ್ದೆ. ವಾಪಸ್ ಬರುವಾಗ ಇಲ್ಲೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿದರು ನಮ್ಮ ವೇಣುಗೋಪಾಲ್ ಅಂತೇಳಿ. ಅವ್ರಿಗೆ ನಾನು 8ನೇ ತಾರೀಕು 9ನೇ ತಾರೀಕು ಕನ್ಫರ್ಮ್ ಮಾಡಲಿಕ್ಕಾಗಿರಲಿಲ್ಲ. ಕೊನೆಗೆ ಅದಕ್ಕೋಸ್ಕರ ಕಾರ್ಯಕ್ರಮ ಆಯೋಜನೆ ಆಗಲಿಲ್ಲ. ಆದರೆ ಬಂದು ದೇವರಿಗೆ ಕೈ ಮುಕ್ಕೊಂಡು ಹೋಗೋಣ ಅಂತೇಳಿ ನಮ್ಮ ನಾಯಕರಾಗಿರುವಂತಹ HMT ಸುರೇಶ್ ಅವರು ಇರ್ಬೋದು, ಹರ್ಷಿತ್ ಅವರು ಇರ್ಬೋದು, ಹಾಗೂ ವೇಣುಗೋಪಾಲ್ ಅವರಿಗೆ ಹೇಳಿದೆ. ಹಾಗಾಗಿ ಇಲ್ಲಿ ಬಂದು ಗಣೇಶನಿಗೆ ಕೈ ಮುಗಿದು ನಾಡಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಮೈಸೂರಿಗೆ ಹೊರಟಿದ್ದೆ. ವಿಶೇಷವಾಗಿ ಏನಾದ್ರು ಬೇಡ್ಕೊಂಡ್ರೆ ವಿಶೇಷ ನಾನು ದೇವರ ಹತ್ರ ಯಾವತ್ತೂ ಕೂಡ ಮನಃಶಾಂತಿಯನ್ನು ಒಂದು ಬಿಟ್ಟು ಬೇರೆ ಏನೂ ವೈಯಕ್ತಿಕವಾಗಿ ಕೇಳಲ್ಲ. ನಾನು ಏನೇ ಕೇಳಿದ್ರು ನಮ್ಮ ಮೈಸೂರನ್ನ ನಾನು MP ಆದಾಗ್ಲೂ ಕೂಡ ಮೈಸೂರಿಗೆ ಹೈವೇ ಬೇಕು ಅಂತ ದೇವರಿಗೆ ಹರಕೆ ಹೊತ್ತಿದ್ದೀನಿ. ಮೈಸೂರಿಗೆ ಪಾಸ್ಪೋರ್ಟ್ ಸೇವಾ ಕೇಂದ್ರ ಬರಬೇಕು ಅಂತ ಸಂಕಲ್ಪ ಮಾಡಿದ್ದೀನಿ. ನಾನು ಮೈಸೂರಿನ ಒಂದೊಂದು ಅಭಿವೃದ್ಧಿ ಕಾರ್ಯಗಳದ್ದು ಏರ್ಪೋರ್ಟಿಗೂ ಕೂಡ ರಾಜ್ಯ ಸರ್ಕಾರದಿಂದ ದುಡ್ಡನ್ನು ನಾನು ಲ್ಯಾಂಡ್ ಅಕ್ವಿಷನ್ ತರಬೇಕು ಅಂತೇಳಿ ಹೇಳ್ಬಿಟ್ಟು 319 ಕೋಟಿನ ತರಬೇಕಾದ್ರೂ ಕೂಡ ನಾನು ನನ್ನ ಇಷ್ಟ ದೇವರಿಗೆ ನಾನು ಹರಕೆ ಹೊತ್ತಿದ್ದೀನಿ. ನಾನು ಮೈಸೂರಲ್ಲಿ ಮಾಡಿರೋ ಒಂದೊಂದು ಯೋಜನೆಗೂ ಕೂಡ ನಾನು ಹರಕೆ ಹೊತ್ತೇ ಯೋಜನೆ ತಂದಿರೋದು. ಹಾಗಾಗಿ ನಾನು ವೈಯಕ್ತಿಕವಾಗಿ ದೇವರನ್ನು ಮನಃಶಾಂತಿಯನ್ನು ಆರೋಗ್ಯವನ್ನು ಬಿಟ್ಟು ಬೇರೆ ಏನೂ ಕೇಳಲ್ಲ. ನಾನು ಏನೇ ಕೇಳಿದ್ರು ಕೂಡ ಕ್ಷೇತ್ರಕ್ಕೆ ಜನಕ್ಕೆ ಕೇಳ್ತೀನಿ. ರಾಜ್ಯ ರಾಜಕೀಯದಲ್ಲಿ ಇವತ್ತಿನ ಒಂದು ಹೊಸ ಚರ್ಚೆ ಶುರುವಾಗಿದೆ ಸರ್. ಈ ತಿಂಗಳ ಅಂತ್ಯದ ವೇಳೆಗೆ CM ಬದಲಾಗ್ತಾರೆ ಅಂತೇಳಿ CT ರವಿ ಅವರು ಇವತ್ತು ನಿಮ್ಮ ಅಭಿಪ್ರಾಯ ಏನು? ನನಗೆ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಕಾಂಗ್ರೆಸ್ನಲ್ಲಿ ಅವ್ರ ಪಕ್ಷ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅದೇ ರೀತಿ ಪ್ರಾಸಿಕ್ಯೂಷನಿಗೆ ಕೊಟ್ಟಿರೋದ್ರಿಂದ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಹೈಕೋರ್ಟು ರಿಟ್ ಅರ್ಜಿಯ ವಿಚಾರಣೆ ಮಾಡ್ತಿರೋದ್ರಿಂದ ಅವರು ಏನು ತೀರ್ಪನ್ನು ಕೊಡ್ತಾರೆ. ಒಂದು ವೇಳೆ ಪ್ರಾಸಿಕ್ಯೂಷನಿಗೆ ಅವಕಾಶವನ್ನು ಮಾಡಿಕೊಡ್ತು ಅಂತಂದರೆ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ಅಧಿಕಾರದಿಂದ ಕೆಳಗಿಳಿಬೇಕಾಗುತ್ತೆ. ಆದರೆ ಅದು ಕೋರ್ಟು ಡಿಸಿಷನ್ ಏನು ಕೊಡುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟರೆ ಕೊಡ್ಬೋದೇ ಹೊರತು ಕಾನೂನಿನಲ್ಲಿ ನೀವು ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಹೇಳಿ ಫೋರ್ಸ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಹಿಂದೆ ಜಾರ್ಖಂಡಲ್ಲಿ ಆ ಘಟನೆ ಇರ್ಬೋದು. ಇವತ್ತು ಡೆಲ್ಲಿನಲ್ಲಿ ಅರವಿಂದ್ ಕೇಜ್ರಿವಾಲು ಜೈಲಿಂದಲೇ ರಾಜ್ಯಭಾರ ನಡೆಸ್ತಾ ಇದ್ದಾರೆ. ಇಂಥ ಕೆಟ್ಟ ಉದಾಹರಣೆಗಳು ಇದ್ದಾವೆ. ಸಿದ್ದರಾಮಯ್ಯನವರು ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟರೆ ಯಾವ ಮೇಲ್ಪಂಕ್ತಿಯನ್ನು ಹಾಕಿ ಕೊಡ್ತಾರೆ ಅನ್ನೋದ್ರ ಮೇಲೆ ಅವರ ರಾಜಕೀಯ ಭವಿಷ್ಯ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಭವಿಷ್ಯ ನಿಂತಿದೆ. ಸರ್, ಈಗ ಮೊನ್ನೆ ನೀವು ನಿಮ್ಮ ಸ್ವಪಕ್ಷೀಯರ ವಿರುದ್ಧನೇ ಒಂದಿಷ್ಟು ಅಸಮಾಧಾನ ಹೊರಹಾಕಿದ್ರೆ, ಈಗ ನಿಮ್ಮ ಪಾಲಿಟಿಕ್ಸ್ ಹೇಗೆ ಸರ್? ಈಗ ನಾನು ಸ್ವಪಕ್ಷೀಯರ ಮೇಲೆ ನಾನು ಯಾವತ್ತೂ ಕೂಡ ನಾನು ಅಸಮಾಧಾನ ಹೊರಗಾಕಿಲ್ಲ. ನಾನು ಪತ್ರಕರ್ತ ಇದ್ದಾಗಲೂ ಕೂಡ ಇದ್ದದನ್ನು ಇದ್ದಾಗ ಹೇಳ್ತಾ ಇದ್ದೆ. ರಾಜಕಾರಣಿ ಆದ ಕೂಡಲೇ ರಾಜಕೀಯ ಅಧಿಕಾರಕ್ಕೋಸ್ಕರವಾಗಿ ಸತ್ಯನ ಮಾತಾಡ್ದಲ್ಲಿ ನಾನು ಇರಲ್ಲ. ನಾನು ಸತ್ಯ ಮಾತಾಡೋನೆ. ನಾನು ಯಾರನ್ನೂ ಓಲೈಸೋ ಕೆಲಸ ರಾಜಕಾರಣನೂ ಮಾಡಿಲ್ಲ, ಅಥವಾ ಯಾರಿಗಾರ ಬೇಸರ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಬೇಕಾದ್ದನ್ನು ಹೇಳಿದ್ದನ್ನು ನಿಲ್ಲಿಸೂ ಇಲ್ಲ. ಹೇಳಬೇಕಾದ್ದನ್ನು ಹೇಳಿದ್ದೀನಿ. ಈ ಹಿಂದೆನೂ ಕೂಡ ಜಗನ್ನಾಥ್ ಭವನದಲ್ಲೇ ನಿಂತ್ಕೊಂಡು ಹರ್ಷ ಮರ್ಡರ್ ಕೇಸ್ ಆದಾಗ ಕಠಿಣ ಕ್ರಮ ಕೈಗೊಳ್ತೀವಿ ಅಂದರೆ ಏನು ಕಠಿಣ ಕ್ರಮ, ಅದಕ್ಕೇನೋ ಹೊಸ ಅರ್ಥ ಬಂದಿದೆಯಾ ಅಂತ ನಾನು ಅವತ್ತೂ ಕೂಡ ಪಕ್ಷದ ಕಚೇರಿಯಲ್ಲೇ ಮೀಡಿಯಾಕ್ಕೆ ಬೈಟ್ ಕೊಟ್ಟಿದ್ದೆ. ನಾನು ಸತ್ಯ ಹೇಳೋ ವಿಚಾರನ ಮುಂದೆನೂ ಮಾಡ್ತೀನಿ. ನಾನು ಇಲ್ಲಿ ರಾಜಕೀಯದ ಗದ್ದುಗೆಯನ್ನು ಏರೋದಕ್ಕೋಸ್ಕರ ಬಂದಿರೋನಲ್ಲ, ನಾನು ಜನರು ಕೆಲಸ ಮಾಡೋಕ್ಕೆ ಬಂದಿರೋನು. ನಾನು ಪತ್ರಕರ್ತನಾಗಿ ನಾನು ವೃತ್ತಿನ ಆರಂಭಿಸಿದನು. ನನ್ನೊಳಗಿನ ರಾಜಕಾರಣಿಯನ್ನು ನನ್ನೊಳಗಿನ ಪತ್ರಕರ್ತ ಯಾವತ್ತೂ ರಿವ್ಯೂ ಮಾಡ್ತಿರ್ತಾನೆ. ನಾನು ರಾಜಕಾರಣಿಯಾಗಿ ಯಾರನ್ನೂ ಓಲೈಸುವಂತಹ ರಾಜಕಾರಣವನ್ನು ಮಾಡಲ್ಲ. ನನ್ನೊಳಗಿನ ಪತ್ರಕರ್ತ ನಾನು ಸಾಯೋವರೆಗೂ ಬದುಕಿರ್ತಾನೆ. ಸಂಬಂಧಪಟ್ಟಾಗಿ ಕಾಂಗ್ರೆಸ್ನ ಹಲವಾರು ನಾಯಕರುಗಳು ಪದೇ ಪದೇ ಹೇಳ್ತಾರೆ, ನಾವು ಕೂಡ ರೆಕಾರ್ಡ್ಸ್ ರೆಡಿ ಮಾಡ್ತಾ ಇದ್ದೀವಿ. ಎಲ್ಲ ಪಕ್ಷಗಳ ದೊಡ್ಡ ದೊಡ್ಡ ನಾಯಕರುಗಳು ಕೂಡ ಅದರ ಪ್ರಭಾವ ಬೆಳೆದಿದೆ ಅಂತಕ್ಕಂಥ ಮಾತು ಹೇಳ್ತಾರೆ. ಈ ಕರ್ನಾಟಕ ರಾಜಕಾರಣದಲ್ಲಿ ನಮ್ಮ ಹಿರಿಯ ನಾಯಕರುಗಳನ್ನೆಲ್ಲ ನೋಡಿ ನನಗೂ ಬೇಸರಬಿಟ್ಟಿದೆ. ನಿನ್ನ ಬಿಚ್ಚಿಡ್ತೀನಿ, ನಿಂದು ಬಿಡ್ತೀನಿ, ಅದು ಇದು ಅಂತ ಹೇಳ್ತಾರೆ. ಬಿಡ್ರಪ್ಪ. ಅಲ್ಲಿ DK ಶಿವಕುಮಾರ್ ಅವರು ಅಷ್ಟೇ ಹೇಳಿಕೆ ಕೊಡ್ತಾರೆ, ನೀನು ನಮ್ಮಿಂದಲೇ ಗೆದ್ದುಬಿಟ್ಟಿದ್ಯಾ ನೀನು, ಇಲ್ಲಾಂದರೆ ನೀನೆಲ್ಲಿ ವಿಧಾನಸೌಧಕ್ಕೆ ಬರ್ತೀಯ. ಆದರೆ ನಿಮ್ಮನ್ನು ತಡೆದವ್ರು ಯಾರು? B.Pharm ಸೈನ್ ಹಾಕ್ದಂಗೆ ಅದನ್ನು ನಾನು ಕೇಳಿದ್ದೀನಿ. ಬರೀ ಬಿಚ್ಚಿಡ್ತೀನಿ ಅನ್ನೋ ಹಾವಿನ ಪೆಟ್ಟಿಗೆ ತೋರಿಸ್ಬಿಡ್ತೀನಿ, ಅದರೊಳಗಡೆ ಹಾವು ಬಿಡ್ತೀನಿ ಅಂತಾರೆ. ಬಿಡೋದೇ ಇಲ್ಲ. ಎಲ್ಲ ರಾಜಕಾರಣಿಗಳಲ್ಲೂ ಕೂಡ ಅದಕ್ಕೋಸ್ಕರನೇ ಈ ಹಿರಿಯ ರಾಜಕಾರಣಿಗಳ ನಡುವಿನಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಇದೆ. ಎಲ್ಲರೂ ಬರೀ ಮಕ್ಕಳನ್ನ ಬೆಳೆಸೋಕ್ಕೆ ಅಂತಲೇ ಈ ರಾಜಕಾರಣದಲ್ಲಿ ಇರುವಂಥವ್ರು. ಹಾಗಾಗಿ ಅವರು
ಮೇಲ್ನೋಟಕ್ಕೆ ನಾವು ಹೊಡೆದಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು ಅಂತ ಹೇಳ್ತಾರೆ ಹೊರತು ಇವ್ರು ಯಾರ ಮೇಲೂ ಯಾವ ಎನ್ಕ್ವೈರಿನೂ ಮಾಡಲ್ಲ. ಬರೆದಿಟ್ಕೊಬೇಡಿ. ಮೂಡ ಹಗರಣನೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅವ್ರು ತಗೊಂಡಿರುವಂಥ ಸೈಟನ್ನು ಸರೆಂಡರ್ ಮಾಡಿ ತನಿಖೆಗೆ ಆದೇಶ ಮಾಡಿದರೆ ಲಾಜಿಕಲ್ ಎಂಡಿಗೆ ಹೋಗ್ತಾಯಿತ್ತು. ಇಲ್ಲ ಅಂದರೆ ಅದು ಲಾಜಿಕಲ್ ಎಂಡಿಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಯಾವ ರಾಜಕಾರಣಿನೂ ಕೂಡ ಯಾವುದೇ ವಿಚಾರದ ಬಗ್ಗೆನೂ ಕೂಡ ಒಂದು ವಿಚಾರವನ್ನು ದಡ ಸೇರಿಸೋದಕ್ಕೆ ಅದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂದು 1.25 ವರ್ಷ ಕಳೆದೋಯ್ತು. 40% ಬಗ್ಗೆ ಆಗಲಿ, PSI ಹಗರಣದ ಬಗ್ಗೆ ಆಗಲಿ, ಬಿಟ್ಕಾಯಿನ್ ಬಗ್ಗೆ ಆಗಲಿ, PCM ಬಗ್ಗೆ ಆಗಲಿ ಇವತ್ತವರೆಗೂ ಒಂದು ಸಣ್ಣ ಸಾಕ್ಷ್ಯನೂ ಕೊಟ್ಟಿಲ್ಲ. ಅಧಿಕಾರದಲ್ಲಿ ಇರುವಂಥವರು ಅಧಿಕಾರಕ್ಕೆ ಬಂದಾದ ಕೂಡಲೇ ಎಲ್ಲ ಮರೆತು ಬಿಡ್ತಾರೆ. ಅಧಿಕಾರಕ್ಕೆ ಬರೋ ಮೊದಲು ಬರೀ ಆರೋಪಗಳನ್ನು ಸರಣಿ ಮಾಡ್ತಾರೆ. ಇವತ್ತರೆಗೂ ಈ ಕಾಂಗ್ರೆಸ್ನವ್ರ ಯೋಗ್ಯತೆಗೆ ಈ ಬಿಟ್ಕಾಯಿನ್ ಇರ್ಬೋದು, PSI ಹಗರಣ ಇರ್ಬೋದು, 40% ಇರ್ಬೋದು, ಒಂದು ಸಣ್ಣ ಸಾಕ್ಷಿಯನ್ನು ತೋರಿಸಿದಾರೆ ಹೇಳಿ. ಬರೀ ಅಲ್ಲಿ ಮೀಡಿಯಾದ ಎದುರುಗಡೆ ಬರ್ತಾರೆ, ಸ್ಟೇಟ್ಮೆಂಟ್ ಹೆಂಗೆ ಕೊಡ್ತಾರೆ ಅಂತಂದರೆ ತೆಗೆದಿಡ್ತೀವಿ, ದಾಖಲೆನ ಹುಡುಕ್ತಾ ಇದ್ದೀವಿ. ಹುಡುಕೋದು ಯಾಕಂದರೆ ನಿಮ್ಮ ಹತ್ರ ಎಲ್ಲ ಇದೆ. ಬರೀ ಸುಳ್ಳು. ಈ ರಾಜಕಾರಣ ಸೀನಿಯರ್ ಪಾಲಿಟಿಷಿಯನ್ಸ್ ಯಾರಿದ್ದಾರೆ ಇವರೆಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು. ಇವ್ರು ಯಾರು ಏನೂ ಮಾಡಲ್ಲ. ನಾನು ಆವತ್ತು ಹೇಳಿದ್ದೆ, ಟಾಪ್ ಪಾಲಿಟಿಷಿಯನ್ಸ್ ಅಷ್ಟು ಜನನೂ ಕೂಡ ಅವ್ರ ಮಕ್ಕಳು ಅವ್ರ ಕುಟುಂಬನ ಬೆಳೆಸುವಂಥ ರಾಜಕಾರಣ ಮಾಡ್ತಾರೆ.